ಲಾಸ್ಟ್ ಟೈಮ್ ಮುರುಡೇಶ್ವರಕ್ಕೆ ಹೋದಾಗ ಇರೋ ವಿಡಿಯೋ ಎಲ್ಲ ಅಷ್ಟು ಸರಿ ಬರಲಿಲ್ಲ, ಮತ್ತು ಸ್ವಲ್ಪ ಕರಪ್ಟ್ ಆಗಿಬಿಟ್ವು. ಆ ವಿಡಿಯೋನ ನನಗೆ ಅಪ್ಲೋಡ್ ಮಾಡೋಕ್ಕೂ ಬೇಜಾರು. ಏನಿಲ್ಲ, ಮಾರ್ನಿಂಗ್ ಹೋಗ್ಬೇಕಾದ್ರೆ ಒಂದು ಗುಂಡಿಗಳು ನೋಡಿದೆ. ನಮ್ಮವರಿಗೇನು ಇದು ಕಣ್ಣಿಗೆ ಕಾಣೋದಿಲ್ಲಪ್ಪ ಗುಂಡಿನ. ನಮ್ಮದಂತ ಅಡ್ವೆಂಚರ್ ಬೈಕ್ಗಳು ನಡೀತದೆ, ಹೋಗ್ಬೋದು ಬರ್ಬೋದು. ನೋಡಪ್ಪ, ಇಲ್ಲಿಂದಾನೇ ನಮ್ಮ ಆಫ್ ರೋಡ್ ಚಾಲು. ಇವತ್ತು ಫುಲ್ಲು ಆಫ್ ರೋಡು. ನಮ್ಮ ಶಾಸಕರಂದ್ರೆ ಏನು ತಲೆ ಕೆಡ್ಸೋಣಂಗಿಲ್ಲ. ಈಗ ನಮ್ಮ ಪರಿಸ್ಥಿತಿ ಹೆಂಗೆ ಬಂದುಬಿಡೈತೆ ಅಂದರೆ, ಒಂದು ಗುಂಡಿ ಮುಚ್ಚಿಸೋಕ್ಕೂ ಹೋರಾಟ ಮಾಡಬೇಕು ಅಂಥ ಪರಿಸ್ಥಿತಿ ಬಂದೋಗ್ಬಿಟ್ಟೈತೆ ನನಗೆ. ಎಷ್ಟಾ ನಿಮಗೆ ತೋರಿಸೋದು, ಇಲ್ಲಿಂದ 5 ಕಿಲೋಮೀಟ್ರ್ ಅಷ್ಟೇ ತೋರಿಸೋದು ನಾನು. 5 ಕಿಲೋಮೀಟ್ರಲ್ಲೇ ನೋಡಿ ಹೆಂಗೆ ಇದೆ ಗುಂಡಿ ಎಲ್ಲ. ಟ್ಯಾಕ್ಸ್ ಎಲ್ಲ ಸರಿಯಾಗಿ ಕಟ್ಸ್ಕೊತಾರೆ, ಮಾಡೋದು ಗೊತ್ತಿರಲ್ಲ ಆ ಕೆಲಸನ. ಇಲ್ಲೊಂದು ಕೆಟ್ಟ ಗುಂಡಿ ಅಪ್ಪ, ಇಲ್ಲಂತೂ ನಾನು ಎಣ್ಣೆ ಸಿಟ್ರ ಸಮಾನದಿಂದನೂ ಹಿಂಗೆ ಐತೆ ಇದು. ಇದನ್ನ ಅವ್ರಿಗೂ ಸರಿ ಮಾಡಿಸ್ಬೇಕು ಅಂತ ಮನಸ್ಸಿಗೆ ಬಂದೇ ಇಲ್ಲ ಇದುವರೆಗೂ. ಇಲ್ಲೆಲ್ಲ ವಯಸ್ಸಾಗಿರೋರು ಗಾಡಿ ಪಾಡಿ ತಗೊಂಡು ಹೋಗ್ಬೇಕ್ರಿ. ಹೆಂಗೆ ಗಾಡಿ ಬಿಡ್ಬೇಕು, ಹೆಂಗೆ ಹೋಗ್ಬೇಕು? ಒಂದು ಚೂರಾದರೂ ರೋಡು 2 ವೀಲ್ ಹೋಗಂಗೆ. ನಾವು ನಮ್ಮ ಕನ್ನಡ ಜನತೆ ಇಂಥ ಪರಿಸ್ಥಿತಿ ಬಂದ್ಬಿಟ್ಟಿವಿ. ಈಗ ಎಲ್ಲ ಬೇಡಬೇಕು, ರೋಡ್ ಮಾಡಿಸಿಕ್ಕೂ ಬೇಡಬೇಕು, ಒಂದು ಅರಗ ಬಿಲ್ ತಗೋಬೇಕು ಅಂದರೂ ಬೇಡಬೇಕು, ಎಲ್ಲಕ್ಕೂ ಬೇಡಬೇಕು. ಬೇಡಿದರೂ ಕೊಡ್ತಾರಾ? ಇಲ್ಲ, ಬೇಡಿದರೂ ಕೊಡಲ್ಲ. ಇಂಥ ಹುಟ್ಟು ನೋಡ್ರಪ್ಪ ಇದು ರೋಡು. ಈಗ ಡಬಲ್ ರೋಡ್ ಅಂತ ಮಾಡಿದ್ದಾರೆ, ಅದೇ ಅದರಲ್ಲೂ ಗುಂಡಿ. ನಾನು ಇದಕ್ಕೆ ಕಂಟ್ರೋಲ್ ಕೊಡೋದೇನು ಅಂದರೆ, ಈಗೊಂದು ಪ್ಯಾಟೋಲ್ ಮುಚ್ಚಿಸ್ಬೇಕು ಅಂದರೂ ಹೋರಾಟ ಮಾಡಬೇಕು ಅಷ್ಟೇ. ಅದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ರೋಡ್ ಹಿಡಿಬೇಕು, ಹೋರಾಟ ಮಾಡಬೇಕು. ಗುಂಡಿ ಮುಚ್ಚಿಸಿ ಇಲ್ಲ ಅಂದರೆ ನಾವೇ ನಮ್ಮ ದುಡ್ಡು ಹಾಕ್ಕೊಂಡು ನಮ್ಮೂರ ಹತ್ರ ನಾವು ಮಾಡಿಸ್ಕೊಂಡಿವಪ್ಪ ಅಂತಂದು ಮಾಡಿಸ್ಕೊಬೇಕು ಅಷ್ಟೇ. ಅದು ಬಿಟ್ಟರೆ ಬೇರೆ ಆಪ್ಷನ್ಸೇ ಇಲ್ಲ ನೋಡಿರಿ. ಗೋರ್ಮೆಂಟ್ ಮಾಡಿಸ್ತತೆ, ರೋಡೆಲ್ಲ ಸರಿ ಆಗ್ತದೆ ಅಂತ ಕಾಯೋದು ಡೆಡ್ಡು ಪಕ್ಕಾ ವೇಸ್ಟು. ಅವ್ರಿಂದೆಲ್ಲ ತೆಲಿಗೆ ಹಾಕೋಣಲ್ಲ, ಕೆಲಸಗಳು ನಡೆಯಲ್ಲ. ನಾವು ಮಾತಾಡೋದು ಬಿಡೋಲ್ಲ. ಹೆಚ್ಚು ಕಮ್ಮಿ ನೋಡಿದರೆ ಕರೆಕ್ಟ್ 1 ಕಿಲೋಮೀಟ್ರ್ ಕರೆಕ್ಟಾಗಿ ರೋಡ್ ಇಲ್ಲಪ್ಪ. ಪರ್ಫೆಕ್ಟ್ 1 ಕಿಲೋಮೀಟ್ರ್ ಕರೆಕ್ಟು ಒಂದು ರೋಡ್ ಇಲ್ಲ ಸರಿಗೆ. ಎಲ್ಲಿ ಬೇಕಾದ್ರೆ ಗುಂಡಿ. ಅಷ್ಟೇ.